ಮಣ್ಣಿನ ಮನೆಯಲ್ಲಿ ಚಾಪೆಯ ಮೇಲೆ ಕುಪ್ಪೆಯಾಗಿ ಸುರಿದ ಗುಲಾಬಿ ಹೂಗಳ ಹತ್ತಿರ ಶಾರದಾ ಕೂತ್ಕೊಂಡು ಚೆನ್ನಾಗಿರದ ಹೂಗಳನ್ನು ಪಕ್ಕದಲ್ಲಿಟ್ಟು ಚೆನ್ನಾಗಿರುವ ಹೂವನ್ನು 1/4 kg, ಅರ್ಧ kg ಹಾಗೆ ಕವರಲ್ಲಿ ಕಟ್ಟಿ ಇಡ್ತಾ ಇರ್ತಾಳೆ. ಆ ಪಕ್ಕದಲ್ಲಿಯೇ ಮರದ ಕುರ್ಚಿಯಲ್ಲಿ ಪ್ರಸಾದ್ ಕೂತ್ಕೊಂಡು ಶಾರದಳನ್ನ ನೋಡ್ತಾ ಇರ್ತಾನೆ. ಹಾಗೆ ಅಲ್ಲಿ ಕೂತ್ಕೊಂಡು ನನ್ನ ನೋಡದೆ ಈ ಕಡೆ ಬಂದು ನನಗೆ ಸಹಾಯ ಮಾಡ್ಬೋದಲ್ಲ, ಹೂ ಕಟ್ಟುವ ಕೆಲಸ ಬೇಗ ಆಗೋಗುತ್ತೆ. ನೀನ್ ಹೇಳೋದು ಸರಿನೇ ಶಾರದಾ, ಆದ್ರೆ ನನಗೇನಕ್ಕೋ ನಿನ್ನನ್ನು ಹೀಗೆ ನೋಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯ ಪ್ರಸಾದ್ ಅವರೇ, ನಾವೀಗ 25 ವರ್ಷದವರಲ್ಲ ರೀ, ನಮ್ಮ ಮಗನಿಗೆ 30 ವರ್ಷವಾಗಿದೆ. ಇನ್ನು ನಾವು ಎಷ್ಟುದ್ರಲ್ಲಿದ್ದೀವೋ ಅದನ್ನ ಆಲೋಚಿಸಿ. ನನ್ನ ಕಣ್ಣಿಗೆ ಏನಕ್ಕೋ ನೀನಿನ್ನು 25 ವರ್ಷದ ಹುಡುಗಿ ಹಾಗೆ ಕಾಣಿಸ್ತಾ ಇದೆಯಾ ಶಾರದಾ. ಮಾತಾಡಿದ ಮಾತು ಸಾಕು, ಹೋಗಿ ಹೋಗಿ ಹೂವಿನ ಬುಟ್ಟಿ ತಗೊಂಬನ್ನಿ. ಗುಡಿಗೆ ಈ ದಿನ ಹೂ ತಗೊಂಡೋಗಲ್ವಾ? ಶಾರದಾ, ನೀನ್ ಹೀಗೆ ಹೂ ಹಾಕೊಟ್ರೆ ನಾನು ಹಾಗೋಗಿ ಹೂ ಕೊಟ್ಟು ಬರ್ತೀನಿ. ಮಗು ರಮೇಶು, ಗುಡಿಗೆ ಹೂ ತಗೊಂಡೋಗುವ ಬುಟ್ಟಿ ತಗೊಂಬಾರ ಮಗನೇ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ ಶಾರದಾ. ಕ್ಷಣದ ನಂತರ ರಮೇಶ್ ಖಾಲಿ ಬುಟ್ಟಿಯನ್ನು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ. ಶಾರದಾಳಿಗೆ ಹೂ ಬುಟ್ಟಿಯನ್ನು ಕೊಡುತ್ತಾನೆ. ಮಗು ರಮೇಶು, ದಿನವೂ ಹೂಗಳ ಕೊಡ್ತಾ ಇರೋರ್ಗೆ ಕವರಲ್ಲಿ ಹೂವ ಕಟ್ಟಿಟ್ಟಿದ್ದೀನಿ, ಇನ್ನು ತಗೊಂಡು ಹೋಗು. ಮೊದಲು ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಬಿಡು. ಆ ನಂತರ ಟೌನ್ ಎಲ್ಲ ತಿರುಗುತ್ತಾ ಗುಲಾಬಿ ಹೂವನ್ನ ಮಾರಾಟ ಮಾಡು, ಸರಿನಾ? ಹಾಗೆ ಅಮ್ಮ, ಎಲ್ಲವನ್ನು ದೊಡ್ಡ ಬುಟ್ಟಿಲಿ ಹಾಕು, ನಾನು ಹೋಗಿ ಸೈಕಲ್ ಒರೆಸ್ತಾ ಇರ್ತೀನಿ. ಸರಿ ಮಗನೇ, ನೀನ್ ಹೋಗಿ ಸೈಕಲ್ ಒರೆಸ್ಕೋ, ನಾನು ಹೂ ಬುಟ್ಟಿಯನ್ನು ನಿನ್ನ ಅಪ್ಪನ ಹತ್ರ ನಿನ್ನ ಹತ್ರ ಕಳಿಸ್ತೀನಿ. ಸೈಕಲ್ಗೆ ಕಟ್ಕೊಂಡು ಹೋಗು ಮಗನೇ. ಹೋಗು, ಹೋಗಿ ಸೈಕಲ್ನ ಶುಭ್ರ ಮಾಡ್ಕೋ. ಹೋಗು ಮಗನೇ, ನಿಮ್ಮಮ್ಮ ಹೇಳಿದಳಲ್ಲ, ಹೋಗಿ ಸೈಕಲ್ನ ಚೆನ್ನಾಗಿ ಒರೆಸ್ಕೋ. ನಿಮ್ಮಮ್ಮನ ಹಾಗೆ ಮಿರ ಮಿಂಚೋಗ್ಬೇಕು. ನಾನು ಹೂ ಬುಟ್ಟಿನ ತಗೊಂಡ್ಬರ್ತೀನಿ ಅಲ್ಲ ಎಂದು ಹೇಳುತ್ತಲೇ ರಮೇಶ್ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಟೌನ್ ನಲ್ಲಿ ಒಂದು ಕಿರಾಣಾ ಶಾಪ್ ಹತ್ತಿರ ಅನಾಮಿಕಾ ತನ್ನ ತಾಯಿ ಸಾವಿತ್ರಿಯ ಜೊತೆ ಸೇರಿ ಸಾಮಾನು ತಗೋತಾ ಇರ್ತಾಳೆ. ಅನಾಮಿಕಾ, ನೀನ್ ಹೇಳಿದ ಹಾಗೆ ಪುನುಗುಲುಗಾಗಿ, ಮಿರ್ಚಿಗಾಗಿ, ಬಜ್ಜಿಗಾಗಿ, ಮಸಾಲಾ ವಡೆಗಾಗಿ ಬೇಕಾದ ಹಿಟ್ಟನ್ನ, ಆಯಿಲ್ ಅನ್ನ, ಇನ್ನು ನೀನ್ ಹೇಳಿದೆಲ್ಲ ಕಟ್ಕೊಂಡಿದ್ದೀನಿ ತಾಯಿ. ಇನ್ನು ಏನಾದ್ರೂ ಬೇಕಾ? ಈಗ ಇದು ಸಾಕುರಿ, ಎಲ್ಲ ಚೀಲದಲ್ಲಿ ಹಾಕಿ ಕಟ್ಬಿಡಿ. ನಾನು ಆಟೋದವನ್ನ ಕರಿತೀನಿ. ಅಮ್ಮ, ಲೆಕ್ಕ ನೋಡಿ ದುಡ್ಡು ಕೊಡಮ್ಮ. ಹಾಗೆ ತಾಯಿ ಎಂದು ಹೇಳಿ ಶಾಪ್ ಅವನಿಗೆ ಸಾವಿತ್ರಿ ದುಡ್ಡು ಕೊಡುತ್ತಾಳೆ. ಆಟೋ ಬರುತ್ತದೆ. ಸಾಮಾನು ಕಟ್ಟಿದ ಚೀಲವನ್ನು ಆಟೋದಲ್ಲಿ ಹಾಕಿಕೊಂಡು ಅನಾಮಿಕಾ ಸಾವಿತ್ರಿ ಕೂತ್ಕೋತಾರೆ. ಆಟೋ ಅಲ್ಲಿಂದ ಅನಾಮಿಕಾ ಹೇಳಿದ ಅಡ್ರೆಸ್ ಕಡೆಗೆ ಹೋಗ್ತಾ ಇರುತ್ತೆ. ಟೌನ್ ನಲ್ಲಿ ರಮೇಶ್ ಸೈಕಲ್ ಮೇಲೆ ಊರೆಲ್ಲ ತಿರುಗುತ್ತಾ ಗುಲಾಬಿ ಹೂವನ್ನು ಮಾರುತ್ತಾ ಇರುತ್ತಾನೆ. ಹೂವಮ್ಮ, ಹೂವು, ತಾಜಾ ತಾಜಾ ಗುಲಾಬಿ ಹೂಗಳು. 1/4 kg 50 ರೂಪಾಯಿ, ಅರ್ಧ kg 100 ರೂಪಾಯಿ, ಕೆಜಿ 200 ರೂಪಾಯಿ. ಹೂವಮ್ಮ, ಹೂವು, ಬರ್ಬೇಕಮ್ಮ ಬರ್ಬೇಕು, ತಾಜಾ ತಾಜಾ ಗುಲಾಬಿ ಹೂವು ಎಂದು ಗಟ್ಟಿಯಾಗಿ ಅರಚುತ್ತಾ ಮುಂದಕ್ಕೆ ಹೋಗುತ್ತಾ ಇದ್ದಾರೆ. ಶ್ಯಾಮಲಾ ಕರೆಯುತ್ತಾಳೆ. ರಮೇಶ್ ಶ್ಯಾಮಲ ಹತ್ರ ಬರ್ತಾನೆ. ಶ್ಯಾಮಲಾ ಬುಟ್ಟಿಯಲ್ಲಿರುವ ತಾಜಾ ಗುಲಾಬಿ ಹೂವನ್ನ ನೋಡ್ತಾಳೆ. ಹೂವು ಬಹಳ ತಾಜಾವಾಗಿದೆಯೇ, ಎಷ್ಟಕ್ಕೆ ಕೊಡ್ತಾ ಇದೀಯಪ್ಪ? ಇದನ್ನ ನಾವು ಎಂತಹ ರಸಾಯನಗಳು ಹಾಕದೆ ಸ್ವಚ್ಛವಾದ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಮ್ಮ ಮನೆ ಹಿತ್ತಲಿನಲ್ಲೇ ಬೆಳೀತಾ ಇರ್ತೀವಿ ಮೇಡಮ್. ಅದಕ್ಕೇನಾ ಗುಲಾಬಿ ಹೂ ಇಷ್ಟು ಸ್ವಚ್ಛವಾಗಿ, ಅಂದವಾಗಿ, ತಾಜಾವಾಗಿದೆ. ಹೌದು ಮೇಡಮ್. ಹೇಳಿ, ನಿಮಗೆ ಎಷ್ಟು ಬೇಕೋ ಹೇಳಿ ಮೇಡಮ್. ಅರ್ಧ kg ಕೊಡಪ್ಪ. ಹೂವನ್ನ ನೋಡ್ತಾ ಇದ್ರೆ ತುಂಬಾ ಮುದ್ದು ಬರ್ತಾ ಇದೆ ನನಗೆ. ಸರಿ ಮೇಡಮ್, ನಿಮಗೆ ಅರ್ಧ kg ಗುಲಾಬಿ ಹೂ ಕೊಡ್ತಾ ಇದ್ದೀನಿ ಎಂದು ಹೇಳಿ ಶ್ಯಾಮಲಳಿಗೆ ಅರ್ಧ kg ಗುಲಾಬಿ ಹೂವನ್ನ ಕೊಡುತ್ತಾನೆ. ಶ್ಯಾಮಲಾ ದುಡ್ಡು ಕೊಡುತ್ತಾಳೆ. ರಮೇಶ್ ಹೂವನ್ನು ಮಾರಿಕೊಳ್ಳುತ್ತಾ ಹೋಗುತ್ತಾ, ಬೇಗ ಸಾಯಂಕಾಲವಾದ್ರೆ ಚೆನ್ನಾಗಿರುತ್ತೆ. ಅನಾಮಿಕಳ ಬಜ್ಜಿ ಅಂಗಡಿ ಹತ್ರ ಹೋಗಿ ಅವಳನ್ನ ನೋಡ್ತಾ ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ದೆ. ನಾನು ಅವಳನ್ನ ಪ್ರೇಮಿಸ್ತಾ ಇದ್ದೀನಿ ಅಂತ ಹೇಗೆ ಹೇಳ್ಬೇಕೋ ಅರ್ಥವಾಗ್ತಿಲ್ಲ. ಹೋಗಿ ಅಮ್ಮನವ್ರನ್ನ ಕಳಿಸಿ ಮದುವೆ ಸಂಬಂಧದ ಬಗ್ಗೆ ಮಾತಾಡು ಅಂತ ಹೇಳಿದ್ರೆ ಬೇಡ ಬಿಡು, ಮೊದಲು ಅವಳ ಮನಸ್ಸಲ್ಲಿ ಏನಿದೆಯೋ ತಿಳ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಸಾಯಂಕಾಲವಾಗುತ್ತದೆ. ಅನಾಮಿಕಾ ಒಂದು ಮರದ ಕೆಳಗೆ ಬಜ್ಜಿ ಅಂಗಡಿ ಇಟ್ಕೊಂಡು ತನ್ನ ತಾಯಿ ತಂದೆಯರ ಸಹಾಯದಿಂದ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ, ಪುನುಗುಲು ಮಾರಾಟ ಮಾಡ್ತಾ ಇರ್ತಾಳೆ. ಕೇಳಿದವ್ರಿಗೆ ಕಟ್ಟಿ ಕೊಡುತ್ತಾ ರಮೇಶ್ಗಾಗಿ ನೋಡ್ತಾ ಇರ್ತಾಳೆ. ಈ ಹೂವಿನ ರಂಗ ಏನು ಇನ್ನೂ ಬಂದಿಲ್ಲ, ಇದನ್ನ ಹೇಗಾದ್ರೂ ಸರಿ ಅವನು ಇಷ್ಟ ಅನ್ನುವ ವಿಷಯ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ಅಮ್ಮ ತನ್ನ ತಮ್ಮಂಗೆ ಕೊಟ್ಟು ನನಗೆ ಇಷ್ಟವಿಲ್ಲದ ಮದುವೆ ಮಾಡೋ ಹಾಗಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಸೈಕಲ್ ಮೇಲೆ ರಮೇಶ್ ಬರುತ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾಳೆ. ಅನಾಮಿಕಾ ಬಿಸಿ ಬಿಸಿ ಬಜ್ಜಿ ಮಾಡಿ ಅವನಿಗೆ ಕೊಡುತ್ತಾಳೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಪಾರ್ಕಿಗೆ ಬನ್ನಿ ಎಂದು ಹೇಳುತ್ತಾಳೆ. ರಮೇಶ್ ಅದಕ್ಕೆ ಸರಿ ಅನ್ನುತ್ತಾನೆ. ಇನ್ನು ಮಾರನೇ ದಿನ ಪಾರ್ಕಿನ ಹತ್ತಿರ ರಮೇಶು ಅನಾಮಿಕಾ ಭೇಟಿಯಾಗುತ್ತಾರೆ.
ಒಬ್ಬರ ಮನಸ್ಸಲ್ಲಿರುವ ಮಾತನ್ನು ಒಬ್ಬರು ಹೇಳ್ಕೊತಾರೆ. ತಿರುಗಿ ಮನೆಗೆ ಬಂದು ರಮೇಶ್ ತನ್ನ ತಾಯಿ ತಂದೆಯರಿಗೆ ಅನಾಮಿಕಳ ಬಗ್ಗೆ ಹೇಳುತ್ತಾನೆ. ಅನಾಮಿಕಾ ತಾಯಿ ತಂದೆಯರಿಗೆ ರಮೇಶನ ಬಗ್ಗೆ ಹೇಳುತ್ತಾಳೆ. ಎರಡು ಕುಟುಂಬಗಳು ಒಂದು ಒಳ್ಳೆಯ ದಿನದಲ್ಲಿ ಅನಾಮಿಕಳ ಮನೆಯಲ್ಲಿ ಸೇರಿಕೊಂಡು ಮಾತನಾಡಿಕೊಳ್ಳುತ್ತಾರೆ. ಪೂಜಾರಿಯ ಸಹಾಯದಿಂದ ಒಂದು ಒಳ್ಳೆಯ ಮುಹೂರ್ತದಲ್ಲಿ ರಮೇಶನಿಗೂ ಅನಾಮಿಕಳಿಗೂ ಇದ್ದುದರಲ್ಲಿಯೇ ಘನವಾಗಿ ಮದುವೆ ನಡೆಸುತ್ತಾರೆ. ಎರಡು ಕುಟುಂಬಗಳ ದೊಡ್ಡವರು. ಇನ್ನು ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ. ಹಿತ್ತಲಿನಲ್ಲಿರುವ ಗುಲಾಬಿ ತೋಟದಲ್ಲಿ ನೀರು ಹಾಕುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾ ಶಾರದಳಿಗೆ ಸಹಾಯ ಮಾಡ್ತಾ ಇರ್ತಾಳೆ. ರಮೇಶ್ ಹೂ ಮಾರಿಕೊಳ್ಳುತ್ತಾ ಸಂತೋಷದಿಂದ ಸಂಸಾರ ಮಾಡಿಕೊಳ್ಳುತ್ತಾ ಜೀವನವನ್ನು ಕಳೀತಾ ಇರ್ತಾನೆ. ಒಂದು ವರ್ಷ ಹೀಗೆ ಆನಂದದಿಂದ ಕಳೆಯುತ್ತದೆ. ಅನಾಮಿಕಾ ಹರೀಶ್ ಭವ್ಯ ಅನ್ನುವ ಮಕ್ಕಳಿಗೆ ಒಂದೇ ಸಲಕ್ಕೆ ಜನ್ಮ ಕೊಡುತ್ತಾಳೆ. ಮೊಮ್ಮಗಳನ್ನು ಮನೆಗೆ ಬಂದಿದ್ದರಿಂದ ಶಾರದಳ ಮನೆ ಸಂಭ್ರಮವಾಗಿರುತ್ತದೆ. ಶಾರದಾ ಪ್ರಸಾದರು ಬೆಳೆಯುತ್ತಿರುವ ಮಕ್ಕಳ ಜೊತೆ ಆಟವಾಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದಿರುತ್ತಾರೆ. ಮಕ್ಕಳ ಮೇಲಿನ ಮಮಕಾರದಿಂದ ರಮೇಶ್ ಸರಿಯಾಗಿ ಹೂವಿನ ವ್ಯಾಪಾರ ಮಾಡುತ್ತಾ ಇರಲಿಲ್ಲ. ಅದರಿಂದ ಬಹಳ ನಷ್ಟವಾಗುತ್ತದೆ. ಮಗಳು ಹುಟ್ಟಿದ ಸಂತೋಷದಲ್ಲಿ ನಮ್ಮ ಮಗ ಹೂವಿನ ವ್ಯಾಪಾರವನ್ನು ಸರಿಯಾಗಿ ಮಾಡದೇ ಇರ್ತಾನೆ. ಈಗ ಮಾರ್ಕೆಟ್ ಅಲ್ಲಿ ಬಹಳ ಜನ ಹೂ ಮಾರ್ತಾ ಇದ್ದಾರೆ. ಇನ್ನು ಮೇಲಿಂದ ನಾವು ಹೇಗೆ ಬದುಕ್ತೀವೋ ಏನೋ. ನನಗ್ ಕೂಡ ಏನು ಅರ್ಥವಾಗ್ತಿಲ್ಲ ಶಾರದಾ. ಇಲ್ಲ ಅಂದ್ರೆ ಒಂದು ಆಲೋಚನೆ ಮಾತ್ರ ಬಂದಿದೆ. ಏನದು ಹೇಳಿ. ನಮ್ಮ ಹಿತ್ತಲಿನಲ್ಲಿ ಗುಲಾಬಿ ಹೂಗಳು ಮಾತ್ರ ಬೆಳೀತಾ ಇದ್ದೀವಲ್ಲ, ಮಕ್ಕಳ ಹತ್ರ ಸೊಸೆಯೊಬ್ಬಳನ್ನೇ ಬಿಟ್ಟು ನೀನು ನಾನು ಮಗ ಮೂವರು ಹೂವಿನ ಬುಟ್ಟಿಯನ್ನು ತಲೆ ಮೇಲೆ ಹೊತ್ಕೊಂಡು ಒಂದೊಂದು ದಿಕ್ಕಿಗೆ ಹೋಗಿ ಕಡಿಮೆ ರೇಟಿಗಾದ್ರೂ ಮಾರಾಟ ಮಾಡಿ ಬರಬೇಕು. ಹಾಗಾದ್ರೆ ಮಾತ್ರ ನಾವು ನಮ್ಮ ಹೂವಿನ ವ್ಯಾಪಾರ ಸರಿಯಾಗಿ ಮಾಡಬಲ್ಲೆವು. ಇಲ್ಲ ಅಂದ್ರೆ ಇನ್ನೂ ಕಷ್ಟಕ್ಕೆ ಬೀಳ್ತೀವಿ. ಈ ತಪ್ಪೆಲ್ಲ ನಂದೇ ಅಪ್ಪ. ಮಗ ಹುಟ್ಟಿದ ಅಂತ ಸಂತೋಷ ಪಟ್ಟೆ ಹೊರತು ಅವರು ಬೆಳೀತಾ ಇದ್ರೆ ಭವಿಷ್ಯದಲ್ಲಿ ಅವರ ಓದು ಬಟ್ಟೆ ಹೇಗೆ ಅನ್ನೋದೇ ಮರ್ತು ಹೋಗಿದ್ದೇನೆ. ಮತ್ತಷ್ಟು ಕಷ್ಟಪಡಬೇಕಾಗಿದ್ದು ಬಿಟ್ಟು ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡಲಾರದೆ ಹೋದೆ ಎಂದು ಮೂವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಲೆ ಹತ್ತಿರ ಮಕ್ಕಳಿಗಾಗಿ ಬಜ್ಜಿ ಮಾಡ್ತಾ ಇರುವ ಅನಾಮಿಕಾ ಅವರ ಮಾತನ್ನು ಕೇಳುತ್ತಾ ದುಃಖ ಪಡ್ತಾ ಇರ್ತಾಳೆ. ಆಗಲೇ ಭವ್ಯ ಹರೀಶ್ ಕೊಯ್ದ ಗುಲಾಬಿ ಹೂವನ್ನು ಹಿಡಿದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಇಲ್ಲಿ ನೋಡು ಮಮ್ಮಿ, ನಾನೇ ಈ ಗುಲಾಬಿ ಹೂವನ್ನ ಕೊಯ್ದಿದ್ದೀನಿ. ಇಲ್ಲ ಮಮ್ಮಿ, ನಾನೇ ಗುಲಾಬಿ ಹೂವನ್ನ ಕೊಯ್ದಿದ್ದೀನಿ ಎಂದು ಅವರಿಬ್ಬರು ವಾದಿಸುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲಿ ಸೇರಿಕೊಂಡು, ಒಲೆ ಹತ್ರ ಏನು ಜಗಳ, ಅಜ್ಜಿ ತಾತಯ್ಯನ ಹತ್ರ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ತಮಗಾಗಿ ಗುಲಾಬಿ ಹೂವನ್ನು ಅಲ್ಲೇ ಇಟ್ಟು ಹೊರಟು ಹೋಗುತ್ತಾರೆ. ಅನಾಮಿಕಾ ಆಲೋಚನೆಯಲ್ಲಿ ಬಿದ್ದು ಗುಲಾಬಿ ಹೂವಿನಿಂದ ಬಜ್ಜಿ ಮಾಡುತ್ತಾಳೆ. ಶಾರದಾ ಪ್ರಸಾದ್ ರಮೇಶರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ತಾನು ಮಾಡಿದ ಗುಲಾಬಿ ಬಜ್ಜಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಡ್ತಾಳೆ. ಶಾರದಾ ಮಕ್ಕಳನ್ನು ಕರೆಯುತ್ತಲೇ ಮಕ್ಕಳು ಅವರ ಹತ್ರಕ್ಕೆ ಬರ್ತಾರೆ. ನಿಮ್ಮಮ್ಮ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿದಾಳೆ, ತಿನ್ನಿ ಎಂದು ಹೇಳುತ್ತಲೇ ಮಕ್ಕಳು ತಿನ್ನುತ್ತಾರೆ. ಆ ಗುಲಾಬಿ ಬಜ್ಜಿಯನ್ನು ತಿಂದ ಮೇಲೆ ಮಕ್ಕಳು, ಮಮ್ಮಿ ನೀನು ಗುಲಾಬಿ ಬಜ್ಜಿ ಮಾಡಿದ್ಯಾ? ಏನು ಗುಲಾಬಿ ಬಜ್ಜಿ ಮಾಡಿದ್ಲಾ ಎಂದು ಶಾರದಾ ತಿಂದು ನೋಡುತ್ತಾಳೆ. ರಮೇಶ್ ಪ್ರಸಾದರು ಕೂಡ ಅನಾಮಿಕಾ ಮಾಡಿದ ಗುಲಾಬಿ ಬಜ್ಜಿಯನ್ನು ತಿನ್ನುತ್ತಾರೆ. ಹೌದು ಸೊಸೆ, ಇವು ಗುಲಾಬಿ ಬಜ್ಜಿನೇ. ಏನ್ ಆಲೋಚನೆ ಮಾಡ್ಕೊಂತ ಏನ್ ಕೆಲಸ ಮಾಡಿದ್ಯಾ ನೀನು? ಮಾಡಿದ್ರೆ ಮಾಡ್ಲಿ ಬಿಡು, ಚೆನ್ನಾಗಿದೆಯಲ್ಲ ಶಾರದಾ, ವೆರೈಟಿ ಗುಲಾಬಿ ಬಜ್ಜಿಗಳು. ನಿಜ ಹೇಳ ಸೊಸೆ, ನೀನು ಹೇಗೆ ಅಂದ್ಕೊಂಡು ಗುಲಾಬಿ ಬಜ್ಜಿ ಮಾಡಿದ್ಯೇನೋ ನನಗೆ ಗೊತ್ತಿಲ್ಲ ಹೊರತು ನೀನು ಮಾಡಿದ ಗುಲಾಬಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಹೌದು ಅನಾಮಿಕಾ, ತುಂಬಾ ಅಂದ್ರೆ ತುಂಬಾ ರುಚಿಯಾಗಿದೆ. ನೀನೊಂದು ಕೆಲಸ ಮಾಡ್ಬೋದು ಗೊತ್ತಾ? ಒಳ್ಳೆ ಜಾಗ ನೋಡ್ಕೊಂಡು ಗುಲಾಬಿ ಬಜ್ಜಿಗಳ ಅಂಗಡಿ ಇಟ್ಕೊಳ್ಳೋದೇನಾ? ಹೌದು ಅನಾಮಿಕಾ, ನೀನು ಗುಲಾಬಿ ಬಜ್ಜಿ ಮಾಡಿ ಮಾರ್ತಾ ಇರು, ನಾನು ಗುಲಾಬಿ ಹೂ ಮಾರ್ತಾ ಇರ್ತೀನಿ. ಇಬ್ಬರ ಸಂಪಾದನೆ ಕುಟುಂಬವನ್ನು ಪೋಷಿಸೋದಕ್ಕೆ ಸರಿ ಹೋಗುತ್ತಲ್ಲ. ಹೌದು ಸೊಸೆ, ಮಗ ಹೇಳಿದ ಆಲೋಚನೆ ಚೆನ್ನಾಗಿದೆ, ನೀನು ಕೂಡ ಆಲೋಚನೆ ಮಾಡು ಒಂದು ಸಲ ಎಂದು ಹೇಳುತ್ತಲೇ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಮನೆಯಲ್ಲಿ ಹೇಳಿದ್ದವರು ನಿಜವೇ ಅನಿಸುತ್ತದೆ ಅವಳಿಗೆ. ಗುಲಾಬಿ ಬಜ್ಜಿಗಳ ಅಂಗಡಿ ಇಟ್ಕೋಬೇಕು ಒಂದು ನಿರ್ಣಯಕ್ಕೆ ಬರುತ್ತಾಳೆ. ಒಳ್ಳೆ ಸೆಂಟರ್ ನೋಡಿಕೊಳ್ಳುತ್ತಾಳೆ. ಗುಲಾಬಿ ಬಜ್ಜಿಗ ಅಂಗಡಿ ಇಡುತ್ತಾಳೆ. ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಂಡು ಸಾಯಂಕಾಲದ ಹೊತ್ತು ಬಜ್ಜಿ ಅಂಗಡಿ ಹತ್ರ ಬಂದು ಆ ಗುಲಾಬಿ ಹೂಗಳ ಬಜ್ಜಿಯನ್ನು ಮಾಡಿ ಮಾರ್ತಾ ದುಡ್ಡು ಸಂಪಾದಿಸ್ತಾ ಇರ್ತಾಳೆ. ರಮೇಶ್ ಕೂಡ ಇದಕ್ಕೆ ಮೊದಲಿನ ಹಾಗಲ್ಲದೆ ಇನ್ನು ಬಹಳ ಕಷ್ಟಪಡುತ್ತಾ ಸೈಕಲ್ ತುಳಿಯುತ್ತಲೇ ಊರೆಲ್ಲ ತಿರುಗುತ್ತಾ ಗುಲಾಬಿ ಹೂವನ್ನ ಮಾರ್ತಾ ಇರ್ತಾನೆ. ತಾಜಾ ಗುಲಾಬಿ ಹೂಗಳು, ಯಾವ ರಸಾಯನ ಉಪಯೋಗಿಸದೆ ಸಹಜ ಸಿದ್ಧವಾಗಿ ಬೆಳೆದ ಗುಲಾಬಿ ಹೂಗಳು. 1/4 kg 30 ರೂಪಾಯಿ, ಅರ್ಧ ಕೆಜಿ ಆದ್ರೆ 50 ರೂಪಾಯಿನೇ, ಕೆಜಿ ಅಂದ್ರು 100 ರೂಪಾಯಿನೇ. ತಾಜಾ ಗುಲಾಬಿ ಹೂವ ಎಂದು ಎಷ್ಟೋ ಸಹನೆ ತಂದುಕೊಂಡು ಟೌನ್ ಎಲ್ಲ ತಿರುಗುತ್ತಾ ಮಾರ್ತಾ ಇರ್ತಾನೆ. ಆ ಕಡೆ ಅನಾಮಿಕಾ ಗುಲಾಬಿ ಬಜ್ಜಿ ಮಾರ್ತಾ ಇದ್ರೆ ಊರಿನವರಿಗೆ ಬಹಳ ಹಿಡಿಸುತ್ತೆ.
ಎಷ್ಟು ಚೆನ್ನಾಗಿ ಹಿಡಿಸ್ತು ಅಂದ್ರೆ ಪ್ರತಿ ದಿನವೂ ಅನಾಮಿಕಳ ಅಂಗಡಿಗೆ ಬಂದು ಗುಲಾಬಿ ಬಜ್ಜಿ ತಿಂದೇ ಇದ್ರೆ ಯಾರಿಗೂ ಹೊತ್ತು ಹೋಗ್ತಾನೆ ಇರ್ಲಿಲ್ಲ. ಊರಿನಲ್ಲಿ ಎಲ್ಲರೂ ಅನಾಮಿಕ ಮಾಡುವ ಗುಲಾಬಿ ಬಜ್ಜಿಗಳಿಗಾಗಿ ಬಹಳ ಅಭ್ಯಾಸ ಬೀಳುತ್ತಾರೆ. ಆದ್ದರಿಂದ ಅನಾಮಿಕಳ ಗುಲಾಬಿ ಬಜ್ಜಿ ಕೂಡ ಬಹಳ ದುಡ್ಡು ಸಂಪಾದಿಸಲಿಕ್ಕೆ ಶುರು ಮಾಡುತ್ತೆ. ಒಂದು ಕಡೆ ಅನಾಮಿಕ ಗುಲಾಬಿ ಬಜ್ಜಿಯಿಂದ ಬರುವ ದುಡ್ಡು, ಮತ್ತೊಂದು ಕಡೆ ರಮೇಶ್ ಗುಲಾಬಿ ಹೂವನ್ನು ಮಾರುತ್ತಾ ಬರುವ ದುಡ್ಡು. ಕುಟುಂಬ ಸಂತೋಷದಿಂದ ಕಲಿತು ಬೆರೆತು ಎಂತಹ ಆರ್ಥಿಕ ಕಷ್ಟವೂ ಇಲ್ಲದೆ ಜೀವಿಸುತ್ತಾ ಇರುತ್ತೆ. ಅತ್ಯಾಸೆಯ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ತಮ್ಮ ಜೀವನೋಪಾಯಕ್ಕಾಗಿ ತಾವು ಇಟ್ಟುಕೊಂಡ ಕಿರಾಣಾ ಶಾಪ್ ಅಲ್ಲಿ ಇರುವಾಗ ರಮೇಶ್ ಒಂದು ಬುಟ್ಟಿ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರುತ್ತಾನೆ. ಆ ಬುಟ್ಟಿಯ ತುಂಬಾ ಆಗಿ ಹೋದ ಟೂತ್ ಪೇಸ್ಟ್ಗಳು, ಸೋಪಿನ ಪ್ಯಾಕೆಟ್ಗಳು, ಲೇಸ್ ಕವರ್ಗಳು, ಅಗರಬತ್ತಿ ಡಬ್ಬಿಗಳು ಇರುತ್ತವೆ. ಸ್ವಲ್ಪ ಕೋಪದಿಂದ, ಅಮ್ಮ, ಈ ಬುಟ್ಟಿ ತುಂಬಾ ಆಗಿ ಹೋದ ಟೂತ್ ಪೇಸ್ಟ್ಗಳು, ಸೋಪಿನ ಕವರ್ಗಳು, ಅಗರಬತ್ತಿ ಡಬ್ಬಗಳು, ಲೇಸ್ ಪ್ಯಾಕೆಟ್ಗಳು ಇವೆ. ಇದನ್ನು ಯಾಕೆ ಇಷ್ಟು ಭದ್ರವಾಗಿ ಬಚ್ಚಿಟ್ಟಿದ್ದೀರಾ? ಮಗು ರಮೇಶು, ಅಷ್ಟು ಗಟ್ಟಿಯಾಗಿ ಅರಚಬೇಡ್ವೋ. ಏನಕ್ಕೆ ಬಚ್ಚಿಟ್ಟಿದೀವೋ ನಿಂಗೆ ಅರ್ಥವಾಗ್ಲಿಲ್ವಾ? ಇಲ್ಲಮ್ಮ. ಮಗ ಏನೇ ಸೊಸೆ, ಅತಿ ಆಸೆಯಲ್ಲಿ ಕನಿಷ್ಠ 10th ಕೂಡ ಪಾಸ್ ಆಗದೆ ಹೋಗ್ತಾ ಇದ್ದಾನೆ. ನಾವು ಮಾತ್ರ ಡಿಗ್ರಿ ಪಟ್ಟನೆ ಹೊಂದಿದೀವಿ. ಆವೇಶ ಪಡೆದೆ ಹೇಳಿಯತ್ತೆ. ಅವರು ಕೂಡ ನಿಧಾನವಾಗಿ ಅತ್ಯಾಸೆಯಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತಿಸುತ್ತಾ ನಾವೇ ಅಲ್ವಾ ಕರ್ಕೊಂಡು ಹೋಗ್ಬೇಕು. ಸರಿ ಕಣೆ ಸೊಸೆ, ಮಗ ಕೇಳ್ತಾ ಇದ್ದಾನಲ್ಲ, ಆಗಿ ಹೋದ ಟೂತ್ ಪೇಸ್ಟ್ ಬಗ್ಗೆ, ಸೋಪಿನ ಕವರ್ ಬಗ್ಗೆ, ಲೇಸ್ ಪ್ಯಾಕೆಟ್ಗಳ ಕವರ್ ಬಗ್ಗೆ, ಅಗರಬತ್ತಿ ಡಬ್ಬಗಳ ಬಗ್ಗೆ ವಿವರವಾಗಿ ಹೇಳು. ನಾವು ಅವನ ಏಕೆ ಬಚ್ಚಿಟ್ಟಿದೀವೋ, ಹೇಗೆ ನಾವು ಅಧಿಕವಾಗಿ ದುಡ್ಡು ಸಂಪಾದಿಸ್ತೀವೋ ಹೇಳು. ಈಗಲ್ಲ ಅತ್ತೆ, ನಂತರ ಮನೆ ಹತ್ರ ಹೇಳ್ತೀನಿ. ಇಲ್ಲ ಅನಾಮಿಕಾ, ನನ್ಗೀಗ್ಲೇ ತಿಳಿಬೇಕು. ಇಲ್ಲ ಅಂದ್ರೆ ನಾನು ಸುಮ್ನಿರಲ್ಲ. ಅಪ್ಪನ ಕರೆಸಿ ಎಲ್ಲ ಹೇಳ್ಬಿಡ್ತೀನಿ. ಮಗು ರಮೇಶು, ಕೋಪ ಮಾಡ್ಕೋಬೇಡುವೋ. ಈಗ ಸೊಸೆ ಹೇಳಿದ್ರು ನಾನು ಹೇಳಿದ್ರು ನಿನ್ಗೆ ಅರ್ಥವಾಗಲ್ಲ. ಈ ದಿನ ರಾತ್ರಿ ನಮ್ಮ ಮನೆಯಲ್ಲಿ ಕಿರಾಣಾ ಸಾಮಾನುಗಳ ರೂಮ್ ಇದೆ ಅಲ್ವಾ? ಇದೆ. ಸಾಮಾನಿನ ರೂಮ್ ಇದ್ರೆ ಆ ರೂಮಿನೊಳಗೆ ಈ ದಿನ ನಿಮ್ಮನ್ ಕೂಡ ಕರ್ಕೊಂಡು ಹೋಗ್ತೀವಿ. ಆಗ ನಾನು ಅತ್ತೆ ಸೇರಿ ಆ ರೂಮಿನಲ್ಲಿ ಮಾಡಿದ್ದು ನೋಡಿದ್ರೆ ಸಾಕು, ನಿಮ್ಗೆ ಎಲ್ಲ ವಿಷಯ ಅರ್ಥವಾಗುತ್ತೆ. ನಾನು ಅತ್ತೆ ಸೇರಿ ಇದನ್ನ ಏನಕ್ಕೆ ಬಚ್ಚಿಟ್ಟಿದೀವೋ, ಏಕೆ ಉಪಯೋಗಿಸ್ತಾ ಇದೀವೋ, ಈಗ ಮಾತ್ರ ಗಲಾಟೆ ಮಾಡ್ಬೇಡಿ. ಸುಮ್ಮನೆ ಮನೆಗೆ ಹೋಗಿ. ಹೌದು ಮಗನೇ, ನೀನು ನಿನ್ ಕೆಲ್ಸಕ್ಕೆ ಹೋಗಿ ಹಾಯಾಗಿ ಕೆಲ್ಸ ನೋಡ್ಕೋ. ನಿಮ್ಮ ಅಪ್ಪನ್ ನೋಡು, ಬೆಳಿಗ್ಗೆನೆ ಹೇಳ್ತಾನೆ, ಸೊಸೆ ಕೊಟ್ಟ ಬಿಸಿ ನೀರಿನಿಂದ ಸ್ನಾನ ಮಾಡಿ ದೀಪ ಇಡ್ತಾನೆ. ಸೊಸೆ ಕೊಟ್ಟ ಟಿಫಿನ್ ತಿಂದು, ಸೊಸೆ ಕೊಟ್ಟ ಲಂಚ್ ಬಾಕ್ಸ್ ತಗೊಂಡು ಹೋಗ್ ಬರ್ತೀನಿ ಶಾರದಾ ಅಂತ ಹೇಳಿ ಹೊರಟೋಗ್ತಾನೆ. ತಿರುಗಿ ರಾತ್ರಿಗೆ ಬಂದು ಹಾಕಿದ ಚಪಾತಿ ತಿಂದು ಹಾಯಾಗಿ ಮಲ್ಕೋತಾನೆ. 1ನೇ ತಾರೀಕು ಸ್ಯಾಲ್ರಿ ತಗೊಂಡ್ಬಂದು ನನ್ ಕೈಗೆ ಕೊಡ್ತಾನೆ. ಆದ್ರೆ ನಾನು ಅಪ್ಪನ್ ತರ ಇರಲಾರೆ ಅಮ್ಮ. ನಿಜಕ್ಕೂ ನಮ್ಮ ಮನೆಯಲ್ಲಿ ನಮ್ಮ ಕಿರಾಣಾ ಶಾಪ್ ಅಲ್ಲಿ ಏನ್ ನಡೀತಾ ಇದೆಯೋ ನನಗ್ ತಿಳಿಬೇಕು. ಇಲ್ಲ ಅಂದ್ರೆ ಅಪ್ಪಂಗ್ ಹೇಳ್ತೀನಿ. ಆಗ ಅಪ್ಪ ಬೆಲ್ಟ್ ತಗೋತಾನೆ ಎಂದು ಹೇಳುತ್ತಲೇ ಶಾರದಾ ಸ್ವಲ್ಪ ಭಯಪಡುತ್ತಾಳೆ. ನಿನಗೆ ಕೈ ಮುಗಿತೀನಿ ಕಣೋ, ಬೆಲ್ಟ್ ಬಗ್ಗೆ ಹೇಳಿ ಆ ಏಟನ್ನ ಮಾತ್ರ ನೆನಪಿಸ್ಬೇಡ. ನೀನು ಎಷ್ಟು ಕೇಳಿದ್ರು ಇಲ್ಲಿ ನಿಂಗೆ ನಾನು ನನ್ ಸೊಸೆ ಏನು ಹೇಳಲ್ಲ. ಇನ್ನು ರಾತ್ರಿಗೆ ನಾವು ಕಿರಾಣಾ ಸಾಮಾನು ಇಡುವ ರೂಮಿಗೆ ಬಾ. ಆಗ ಎಲ್ಲ ವಿಷಯವೂ ವಿವರವಾಗಿ ಅರ್ಥವಾಗುತ್ತೆ. ಹೌದು ರೀ, ಹೀಗೆ ಶಾಪ್ ಹತ್ರ ಗಲಾಟೆ ಮಾಡ್ಬೇಡ್ರಿ, ಮನೆಗೆ ಹೋಗಿ. ಕೊಂಡ್ಕೊಳ್ಳುವವರಿಗೆ ತೊಂದರೆ ಆಗುತ್ತೆ, ಹೋಗ್ರಿ ಎಂದು ಅನಾಮಿಕ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ದರಿಂದ ಇನ್ನು ರಮೇಶ್ ಮಾಡುವುದಕ್ಕೆ ಏನು ಇಲ್ಲದೆ, ಈಗಲ್ಲ, ನಿಮ್ಮ ಅತ್ತೆ ಸೊಸೆಯರ ವಿಷಯ ರಾತ್ರಿಗೆ ಕಿರಾಣಾ ಸಾಮಾನಿನ ರೂಮಿಗೆ ಬರ್ತೀನಲ್ಲ ಆಗ ಹೇಳ್ತೀನಿ. ಆಗ ಎಲ್ಲ ಸಕ್ರಮವಾಗಿದ್ರೆ ಅಪ್ಪಂಗ್ ಹೇಳಲ್ಲ. ಏನಾದ್ರೂ ತಪ್ಪಿದ್ರೆ ತಕ್ಷಣ ಅಪ್ಪಂಗ್ ಹೇಳ್ತೀನಿ. ನಾನೇ ಸ್ವಯಂ ಆಗಿ ಬೆಲ್ಟ್ ಕೂಡ ತಗೊಂಡ್ಬರ್ತೀನಿ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್. ಅತ್ತೆ ಸೊಸೆಯರು ಉಸಿರೆಳೆದುಕೊಳ್ಳುತ್ತಾರೆ. ಆಗಲೇ ಅಪರ್ಣ ಸೋಪ್ ಹಿಡಿದುಕೊಂಡು ಆ ಕಿರಾಣಾ ಶಾಪ್ಗೆ ಬರ್ತಾಳೆ. ಏನ್ ಅಪರ್ಣ, ಏನ್ ಬೇಕು? ಇಲ್ಲಿ ನೋಡು ಶಾರದಾ, ಸೋಪಿನ ಕವರಲ್ಲಿ ಸೋಪ್ ಇಲ್ಲ, ಚಿಕ್ಕದೊಂದ ಮಾರ್ಬಲ್ ಚೂರು ಬಂದಿದೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರಿಗೆ ನಗು ಬರುತ್ತೆ. ಆದರೆ ಅಪರ್ಣಳ ಮುಂದೆ ನಕ್ಕರೆ ಚೆನ್ನಾಗಿರಲ್ಲ ಅಂತ ಅತ್ತೆ ಸೊಸೆಯರು ಸುಮ್ಮನಾಗುತ್ತಾರೆ. ತಿರುಗಿ ಅಮಾಯಕವಾಗಿ ಮುಖವಿಟ್ಟು, ಅಯ್ಯೋ ಅಪರ್ಣ, ಈಗ ಏನ್ ಮಾಡೋಣ? ಮಾಡೋದಕ್ಕೇನಿದೆ ಶಾರದಾ, ಈ ಸೋಪ್ಗೆ ಬದಲು ಮತ್ತೊಂದು ಸೋಪ್ ಕೊಡು. ಅದ್ ಹೇಗೆ ಆಗುತ್ತೆ ಅಪರ್ಣ ಅಂತೆ? ನಾನಲ್ವಲ್ಲ ಸೋಪ್ ಕವರಲ್ಲಿ ಸೋಪ್ ಇಡದೆ ಚಿಕ್ಕದಾದ ಮಾರ್ಬಲ್ ಇಟ್ಟಿದ್ದು. ಅದನ್ನು ತಯಾರು ಮಾಡಿದ ಕಂಪನಿ ಹತ್ರ ಹೋಗಿ ಕೇಳಿ. ಆಗ ಅವನು ಏನ್ ಹೇಳ್ತಾನೋ ಕೇಳಿ. ಅದೆಲ್ಲ ನನಗೇನಕ್ಕೆ ಬೇಕು ಅನಾಮಿಕಾ, ನನಗೆ ಸೋಪ್ ಕೊಡು ಇನ್ನೊಂದು ಎಂದು ಹೇಳಿ ಅಪರ್ಣ ದುಡ್ಡು ಕೊಡುತ್ತಾಳೆ. ಶಾರದಾ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ. ಅನಾಮಿಕಾ ಅಪರ್ಣಗೆ ಸೋಪ್ ಕೊಡುತ್ತಾಳೆ. ಅಪರ್ಣ ಅಲ್ಲಿಂದ ಹೊರಟು ಹೋಗುತ್ತಲೇ, ಅತ್ತೆ 10 ರೂಪಾಯಿ ಲಾಭ. ಹೌದು ಸೊಸೆ, ನಾವು ನಮ್ಮ ಪ್ಲಾನಿನ ಪ್ರಕಾರ ಮಾಡ್ಕೊಳ್ತಾನೆ ಹೋಗ್ತಾ ಇದೀವಿ. ಅಧಿಕ ದುಡ್ಡು ನಮಗೆ, ಅಧಿಕ ಬೈಗುಳ ನಿಂದನೆ ಕಂಪನಿಯವನಿಗೆ.
ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಗರಬತ್ತಿ ಡಬ್ಬ ಹಿಡಿದುಕೊಂಡು ಪೂಜಾರಿ ಆವೇಶದಿಂದ ಅವರ ಹತ್ರಕ್ಕೆ ಬರ್ತಾನೆ. ಅತ್ತೆ ಸೊಸೆಯರ ಕಡೆ ಅದೊಂಥರ ನೋಡ್ತಾ, ಏನಮ್ಮ ಏನಮ್ಮ ಅನಾಮಿಕ ಇದು ಎನ್ನುತ್ತಾ ತನ್ನ ಕೈಯಲ್ಲಿರುವ ಅಗರಬತ್ತಿ ಡಬ್ಬವನ್ನು ಅವರ ಮುಂದಕ್ಕೆ ಇಡ್ತಾನೆ. ಅಯ್ಯೋ ಪೂಜಾರಿಯವರೇ, ಇದು ಕೂಡ ಗೊತ್ತಿಲ್ವಾ? ಇದು ಅಗರಬತ್ತಿ ಡಬ್ಬ ರೀ. ಆ ಮಾತ್ರ ತಿಳಿಯದೆ ನಾನು ಪೂಜಾರಿ ಆಗಿದ್ದೀನಾ ಹೇಳಿ? 20 ರೂಪಾಯಿ ಕೊಟ್ಟು ಅಗರಬತ್ತಿ ಡಬ್ಬ ಕೊಂಡ್ಕೊಂಡೆ, ಅದರಲ್ಲಿ 10 ಅಂದ್ರೆ 10 ಅಗರಬತ್ತಿ ಕೂಡ ಇಲ್ಲ. ಹೀಗೆ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ಪೂಜಾರಿ ಅನ್ನುತ್ತಲೇ ಶಾರದಾ ಸ್ವಲ್ಪ ಕೋಪದಿಂದ ಹೀಗಂತಾಳೆ. ಪೂಜಾರಿಯವರೇ, ಚೆನ್ನಾಗಿ ಮಾತಾಡಿ. ಇಲ್ಲಿ ನಾವು ನಮ್ಮನೇಲಿ ಏನು ತಯಾರು ಮಾಡ್ತಾ ಇಲ್ಲ ರೀ. ಎಲ್ಲಿ ತಯಾರಾಗಿದೆಯೋ ಅಲ್ಲಿಂದ ಬರುತ್ತೆ. ತಯಾರು ಮಾಡುವವರು ಮಾಡಿದ್ದೆ ತಪ್ಪಿಗೆ ನಾವ್ ಹೇಗೆ ಮೋಸ ಮಾಡ್ತೀವಿ ರೀ ನಿಮ್ಮನ್ನ? ನಮ್ಮನ್ನ ಹಿಡ್ಕೊಂಡು ಅಷ್ಟೆಲ್ಲ ಮಾತು ಹೇಗೆ ಅಂತೀರಾ ನೀವು ಎಂದು ಅನ್ನುತ್ತಾ ಇದ್ದಾರೆ. ಮಧ್ಯದಲ್ಲಿ ಅನಾಮಿಕ ಕೂಡ ಸೇರಿಕೊಂಡು, ನೀವು ಸುಮ್ನಿರಿ ಅತ್ತೆ. ಅಯ್ಯ ಪೂಜಾರಿಯವರೇ, ಅದು ನಾವು ಮಾಡಿದ ತಪ್ಪಲ್ಲ, ಮೋಸ ಅಂತೂ ಅದಕ್ಕೂ ಅಲ್ಲ. ಇಲ್ಲಿ ನಿಮಗೆ ಅಲ್ಲಿ ಕಂಪನಿಯವರಿಗೆ ಮಧ್ಯದಲ್ಲಿ ನಾವು ಇರ್ತೀವಿ ಅಷ್ಟೇ. ಅವರು ನಮಗ್ ಕೊಟ್ಟಿದ್ದೇ ನಿಮ್ಗೆ ಮಾರ್ತಾ ಇದೀವಿ, ಇನ್ನು ನೀವೇ ಆಲೋಚಿಸ್ಕೊಳ್ಳಿ ಎಂದು ಹೇಳುತ್ತಲೇ ಪೂಜಾರಿ ಕೂಡ ಆಲೋಚನೆಯಲ್ಲಿ ಬೀಳುತ್ತಾನೆ. ಒಂದು ಕ್ಷಣದ ನಂತರ, ನಿಜವೇ ಕಣೆ ತಾಯಿ, ಅವ್ರು ಮಾಡಿದ ತಪ್ಪಿಗೆ ನೀವೇನ್ ಮಾಡ್ತೀರಾ? ಪಾಪ, ಮತ್ತೊಂದು ಅಗರಬತ್ತಿ ಪ್ಯಾಕೆಟ್ ಕೊಡಮ್ಮ, 20 ರೂಪಾಯಿ ಕೊಡಿ ಪೂಜಾರಿ ಅವರೇ ಎಂದು ಹೇಳುತ್ತಲೇ ಪೂಜಾರಿ 20 ರೂಪಾಯಿ ಕೊಡುತ್ತಾನೆ. ಅನಾಮಿಕಾ ಮತ್ತೊಂದು ಹೊಸ ಅಗರಬತ್ತಿ ಪ್ಯಾಕೆಟ್ ಅನ್ನ ಕೊಡ್ತಾಳೆ. ಪೂಜಾರಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅದನ್ನು ನೋಡಿ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ಹಾಗೆ ರಾತ್ರಿ ಆಗುವವರೆಗೂ ಈ ಅತ್ಯಾಸೆ ಅತ್ತೆ ಸೊಸೆಯರು ಬಹಳನೇ ಸಂಪಾದಿಸಿಕೊಂಡು ಮನೆಗೆ ತಿರುಗಿ ಬರುತ್ತಾರೆ. ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಮಕ್ಕಳು ಹರೀಶ್ ಬೈಯವರು ಬರ್ಕೋತಾ ಇರ್ತಾರೆ. ಪ್ರಸಾದ್ ರಮೇಶರು ಕೋಪದಿಂದ ನೋಡ್ತಾ ಇರ್ತಾರೆ. ಅದನ್ನು ನೋಡಿ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಗುಸಗುಸವಾಗಿ ಮಾತನಾಡಿಕೊಳ್ತಾ ಇರ್ತಾರೆ. ಏನೇ ಸೊಸೆ ಇದು, ಇಬ್ರು ಹಾಗೆ ನಮ್ಮನ್ನ ಕೋಪದಿಂದ ನೋಡ್ತಾ ಇದ್ದಾರೆ. ನಮ್ ಬಗ್ಗೆ ಮಗ ಹೇಳಿರ್ತಾನ ಅಂತ್ಯಾ? ನನಗ್ ಮಾತ್ರ ಏನ್ ಗೊತ್ತಿದೆ ಅತ್ತೆ, ನಾನು ನಿಮ್ ಜೊತೆನೆ ಕಿರಾಣಿ ಶಾಪಲ್ಲೇ ಅಲ್ವಾ ಇದ್ದೆ. ಹೌದಲ್ವಾ? ನೀನೇನು ಮಾತಾಡ್ಬೇಡ, ನಾನು ಕೇಳಿ ತಿಳ್ಕೊತೀನಿ. ಸರಿ ಅತ್ತೆ ಎಂದು ಹೇಳುತ್ತಲೇ ಶಾರದಾ ತನ್ನ ಗಂಡ ಪ್ರಸಾದ್ನನ್ನು ಕೇಳುತ್ತಾಳೆ. ಏನಾಯ್ತು ರೀ, ತಂದೆ ಮಗ ಇಬ್ರು ಸರಿ ನಮ್ಮನ್ನ ಅಷ್ಟು ಕೋಪದಿಂದ ನೋಡ್ತಾ ಇದ್ದೀರಾ? ಯಾಕ? ಅತ್ಯಾಸೆ ಅತ್ತೆ ಸೊಸೆಯರ ಕಿರಾಣ ಶಾಪ್ ಭಾಗವತ ಹೊರಗ್ ಬಂದಿದೆ ಶಾರದಾ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಈಗ ನೀವು ಎಷ್ಟು ನೋಡ್ಕೊಂಡ್ರು ಪ್ರಯೋಜನ ಇಲ್ಲ. ನಾನು ಅಪ್ಪಂಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನು ನೀವು ಮಾಡ್ತಾ ಇರುವ ಮೋಸನ ಒಪ್ಕೊಳ್ಳೇಬೇಕು. ನಿಮಗೆ ಮತ್ತೊಂದು ದಾರಿ ಅಂತೂ ಇಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಬೇಡಿಕೊಳ್ಳುತ್ತಾ ಹೀಗಂತಾಳೆ. ಮಾವಯ್ಯ, ಕೋಪ ತರಿಸ್ಕೊಳ್ಳದೆ ನಾವು ಹೇಳೋದನ್ನ ಕೇಳಿ. ಈ ಮೋಸ ಅನ್ನೋದು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ನಾನು ಅತ್ತೆ ಮಾತ್ರವೇ ಮಾಡ್ತಾ ಇಲ್ವಲ್ಲ. ಸಾಕು ಕಣಮ್ಮ ಸೊಸೆ, ಯಾರೋ ಮೋಸ ಮಾಡ್ತಾ ಇದ್ದಾರೆ ಅಂತ ನೀವು ಮೋಸ ಮಾಡ್ತೀರಾ? ಆಗ ನಿಮ್ಗೂ ಅವ್ರಿಗೂ ವ್ಯತ್ಯಾಸ ಏನಿದೆ? ಅವರು ಸಗಣಿ ತಿಂತಾರೆ, ನೀವು ಸಗಣಿ ತಿಂತೀರಾ? ಅದಲ್ಲ ರೀ, ಮಕ್ಕಳಿಗಾಗಿ ಯಾವುದೋ ಒಂದು ವಿಧದಿಂದ ಸಂಪಾದಿಸಿ ಕೂಡಿಟ್ರೆ ಚೆನ್ನಾಗಿರುತ್ತೆ ಅಂತಲ್ವಾ ನನಗ್ ಬಂದ ಆಲೋಚನೆ ಇದು. ಸೊಸೆ ತಪ್ಪೇನೂ ಇಲ್ಲ, ತಪ್ಪೆಲ್ಲನೂ ನಂದೆ. ಅತ್ತೆ, ಯಾಕೆ ಹಾಗೆ ಮಾಡ್ತಾ ಇದ್ದೀರಾ? ನೀನ್ ಸುಮ್ನಿರು ಸೊಸೆ. ನಾನು ಅಂದ್ಕೊಂಡೆ ಶಾರದಾ, ಮಗನ ಹತ್ರ ಕೂಡ ಇದೇ ಹೇಳ್ದೆ. ಸೋಪಿನ ಕವರ್ ಅಲ್ಲಿ ಮಾರ್ಬಲ್ ಕಲ್ಲಿಟ್ಟು ಮಾರಾಟ ಮಾಡೋದು ಅನ್ಕೊಂಡಿದ್ದೀರಾ? ಏನಾದ್ರು ಅಂದ್ರೆ ಕಂಪನಿ ಮೇಲೆ ಹೇಳ್ತಾ ಇದ್ದೀರಾ. ತುಂಬಾ ಇರುವ ಅಗರಬತ್ತಿ ಡಬ್ಬನ ತಗೊಂಡು ಅದರೊಳಗಿಂದ ಎರಡೆರಡು ಅಗರಬತ್ತಿ ತೆಗೆದು ಒಂದು ಡಬ್ಬದಲ್ಲಿಟ್ಟು ಹೊಸ ಡಬ್ಬ ಹಾಗೆ ಮಾರಾಟ ಮಾಡ್ತಾ ಇದ್ದೀರಲ್ಲ. ಇನ್ನು ಏನ್ ಮಾಡ್ತಾ ಇದ್ದಾರೆ ಮಗನೇ ಇವರು? ಎಲ್ಲ ಟೂತ್ ಪೇಸ್ಟ್ ಅನ್ನ ಓಪನ್ ಮಾಡಿ ಸ್ವಲ್ಪ ಸ್ವಲ್ಪ ಖಾಲಿ ಮಾಡಿ ಟೂತ್ ಪೇಸ್ಟ್ ಡಬ್ಬದಲ್ಲಿ ಇಡ್ತಾ ಇದ್ದಾರೆ ಅಪ್ಪ. ಯಾಕೆ ಕಡಿಮೆ ಬಂತು ಅಂತ ಕೇಳಿದ್ರೆ ಕಂಪನಿಯವರು ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ಏನ್ ಶಾರದಾ ಇದು? ನಿಜಕ್ಕೂ ಹೀಗೆ ಮಾಡೋದಕ್ಕೆ ನಿಂಗೆ ಮನಸ್ಸು ಹೇಗ್ ಬಂತು? ಹೇಳ್ದಿನಲ್ಲ ರೀ, ಮೊಮ್ಮಗಳ ಒಳತಿಗಾಗಿ ಹೀಗೆ ಆಲೋಚನೆ ಮಾಡಿ ಇಂಥ ಕೆಲಸ ಮಾಡ್ದೆ. ಸೊಸೆ ಆಗ ಬೇಡ ಅಂತಾನೆ ಹೇಳಿದ್ಲು. ಮಾವ ಹಿಂಗೆ ಅವ್ರಿಗೆ ತಿಳಿದ್ರೆ ಚೆನ್ನಾಗಿರಲ್ಲ ಅಂತ ನನಗೆ ತುಂಬಾ ಸಲ ಹೇಳಿದ್ಲು. ಆದ್ರೆ ನಾನೇ ಸೊಸೆ ಮಾತನ್ನ ಕೇಳಿಸ್ಕೊಂಡಿಲ್ಲ. ತಪ್ಪಾಗೋಯ್ತು ಮಾವಯ್ಯ. ನಾಳೆಯಿಂದ ನಾವು ಪ್ರಾಮಾಣಿಕತೆಯಿಂದ ಕಿರಾಣ ಶಾಪ್ ನಡೆಸ್ತೀವಿ ಮಾವಯ್ಯ. ನೋಡಿ, ಮಕ್ಕಳಿಗೆ ನಾವು ಕೊಡಬೇಕಾಗಿದ್ದು ಊರಿನಲ್ಲಿರುವವರ ಆಶೀರ್ವಾದ ಹೊರತು ಅವರೆಲ್ಲರ ನಿಂದನೆ ಬೈಗಳನ್ನಲ್ಲ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ತಪ್ಪು ಯಾವತ್ತಿಗಾದ್ರೂ ತಪ್ಪೇ. ಅಪ್ಪಿ ತಪ್ಪಿ ಊರಿನವ್ರಿಗೆ ಏನಾದ್ರೂ ಈ ಮೋಸವೆಲ್ಲ ನೀವೇ ಮಾಡ್ತಾ ಇದ್ದೀರಿ ಅಂತ ತಿಳಿದ್ರೆ ಪರಿಸ್ಥಿತಿ ಹೇಗಿರುತ್ತೋ ಊಹಿಸ್ಕೊಳ್ಳಿ. ಇನ್ನೊಂದ್ಸಲ ಹೀಗೆ ಮಾಡಬೇಡಿ, ಹೋಗಿ ಎಂದು ಹೇಳಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಕಿಚನ್ ಒಳಗೆ ಹೋಗ್ತಾರೆ. ಅತ್ತೆ, ಎಲ್ಲ ಮಾಡಿದ್ದು ನಾನೇ ಆದ್ರೆ ತಪ್ಪೆಲ್ಲ ನಿಮ್ಮೇಲೆ ಯಾಕೆ ಹಾಕೊಂಡ್ರಿ ಅತ್ತೆ? ನಿಮ್ಮ ಮಾವಯ್ಯನ ಕೋಪ ನಿನಗ್ ಗೊತ್ತಿಲ್ಲ ಸೊಸೆ. ಆದ್ರೂ ಅದೆಲ್ಲ ಈಗ ಏನಕ್ಕೆ ಹೇಳು? ಇನ್ನು ಬೇಡ ಅಂತ ಇದ್ದೀವಲ್ಲ, ಇನ್ನು ಪ್ರಾಮಾಣಿಕತೆಯಿಂದ ನಾವು ನಮ್ಮ ಕಿರಾಣ ಶಾಪ್ನ ನಡೆಸೋಣ ಬಿಡು
ಎಂದು ಅತ್ತೆ ಸೊಸೆಯರಿಬ್ಬರು ಆ ದಿನ ರಾತ್ರಿ ಎಲ್ಲರ ಜೊತೆ ಸೇರಿ ಊಟ ಮಾಡಿ ಮಲಗುತ್ತಾರೆ. ಮಾರನೇ ದಿನದಿಂದ ಕಿರಾಣಾ ಶಾಪ್ನಲ್ಲಿರುವ ಸಾಮಾನನ್ನ ನಿಜಾಯಿತಿಯಿಂದ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಅದಕ್ಕೂ ಮೊದಲು ಕಲಬೆರಕೆ ಮಾಡಿದ ವಸ್ತುಗಳನ್ನು ಪಕ್ಕದಲ್ಲಿ ಬಿಸಾಕಿ ಪ್ರಾಮಾಣಿಕತೆಯಿಂದ ಹೊರಗೆ ಕಂಪನಿಯಿಂದ ಮಾರ್ಕೆಟ್ಗೆ ಬರ್ತಾ ಇರುವ ವಸ್ತುಗಳನ್ನು ಬಂದ ಹಾಗೆಯೇ ತಮ್ಮ ಲಾಭಕ್ಕೆ ಸ್ವಲ್ಪ ಇಟ್ಟುಕೊಂಡು ಕಸ್ಟಮರ್ಗೆ ಮಾರೋದಕ್ಕೆ ಶುರು ಮಾಡ್ತಾರೆ. ಪ್ರಾಮಾಣಿಕತೆಯಿಂದ ಇವರು ಮಾಡ್ತಾ ಇರುವ ವ್ಯಾಪಾರ ಸ್ವಲ್ಪ ದಿನಕ್ಕೆ ಇವರಿಗೆ ಒಳ್ಳೆಯ ಫಲವನ್ನೇ ಕೊಡುತ್ತದೆ. ಆರ್ಥಿಕ ಕಷ್ಟವಿಲ್ಲದೆ ಅತ್ತೆ ಸೊಸೆಯರ ವ್ಯಾಪಾರ ಕುಟುಂಬಕ್ಕೆ ಎಷ್ಟೋ ಉಪಯೋಗಕರವಾಗಿ ಬರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.